ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈಗ ಅಲರ್ಟ್ ಆಗಿದೆ. ಮೋದಿ ವಿರುದ್ಧ ಕನ್ನಡಿಗರ ಅಸ್ಮಿತೆ ಅಸ್ತ್ರವನ್ನ ಬಿಟ್ಟಿದೆ ಕೈಪಡೆ. ಪ್ರಧಾನಿ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೂಡ ರಣತಂತ್ರವನ್ನ ಹೆಣಿತಾ ಇದೆ. ಯಾವುದೇ ರೀತಿಯಲ್ಲಾದ್ರೂ ಮುಜುಗರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಅಸ್ತ್ರಗಳನ್ನ ಈಗ ಕಾಂಗ್ರೆಸ್ ಪ್ರಯೋಗ ಮಾಡ್ತಾ ಇರೋದು. ಪ್ರಮುಖವಾಗಿ ಕನ್ನಡಿಗರ ಅಸ್ಮಿತೆ ಅಸ್ತ್ರ. ಸಿಎಂ ಸಿದ್ದು, ಡಿಕೆ ಶಿವಕುಮಾರ್ ಸೇರಿ ಪ್ರಮುಖ ನಾಯಕರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ತೆರಿಗೆ ಅನ್ಯಾಯ, ಬರ ಪರಿಹಾರದ ತಾರತಮ್ಯದ ಅಸ್ತ್ರಗಳನ್ನ ಈಗ ಪ್ರಯೋಗ ಮಾಡಲಾಗ್ತಾ ಇದೆ. ನೀರಾವರಿ ಯೋಜನೆಗಳಿಗೆ ಅನುದಾನ ನೀಡದೆ ಇದ್ದಿದ್ದಕ್ಕೆ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದೆ ಕಾಂಗ್ರೆಸ್. ಮೋದಿಗೆ ತೀವ್ರ ಮುಜುಗರವನ್ನ ಉಂಟು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಡೆ ಈಗ ಪ್ಲಾನ್ ಕೂಡ ಮಾಡ್ಕೊಳ್ತಾ ಇದೆ. ಮೋದಿಗೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ ಸಿಎಂ ಹಾಗೂ ಡಿಸಿಎಂ. ರಾಜ್ಯಕ್ಕೆ ಆದಂತ ಅನ್ಯಾಯಗಳ ಬಗ್ಗೆ ಉತ್ತರಿಸಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಿಎಂ ಹಾಗೂ ಡಿಸಿಎಂ. ಕಾಂಗ್ರೆಸ್ ನಾಯಕರ ಆರೋಪಗಳಿಗೆ ಹಾಗಾದ್ರೆ ಮೋದಿ ಕೌಂಟರ್ ಕೊಡ್ತಾರಾ ಅನ್ನುವಂತ ಪ್ರಶ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಮೋದಿ ಆಗಮಿಸ್ತಾ ಇದ್ದಾರೆ, ಆ ನಿಟ್ಟಿನಲ್ಲಿ ಅಬ್ಬರದ ಪ್ರಚಾರ ಅಂತೂ ನಡೆಯುತ್ತೆ. ಇತ ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಒಂದಷ್ಟು ರಣತಂತ್ರಗಳನ್ನ ರೂಪಿಸಿಕೊಂಡಿದೆ. ಪ್ರಮುಖವಾಗಿ ಕನ್ನಡಿಗರ ಅಸ್ಮಿತೆ ಜೊತೆಗೆ ರಾಜ್ಯಕ್ಕೆ ಆದಂತ ಈ ಅನುದಾನದ ತಾರತಮ್ಯದ ವಿಚಾರವಾಗಿ ಈಗ ಧ್ವನಿ ಎತ್ತುತ್ತಾ ಇದೆ. ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ಪ್ರಮುಖವಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. ಸಂಜೆ ಮೈಸೂರಿನಲ್ಲಿ ರೋಡ್ ಶೋ ಬಳಿಕ ಮಂಗಳೂರಿನಲ್ಲೂ ಕೂಡ ರೋಡ್ ಶೋ ಇಟ್ಕೊಂಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಪ್ರಧಾನಿ ಮೋದಿ ಅವರಿಗೆ ತೀವ್ರವಾದಂಥ ಮುಜುಗರವನ್ನು ಉಂಟು ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ರಾಜ್ಯಕ್ಕೆ ತೆರಿಗೆ ಅನ್ಯಾಯ ಆಗಿದೆ. ಲಕ್ಷಾಂತರ ರೂಪಾಯಿ GST ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ, ಆದರೆ ನಮಗೆ ಕೇವಲ 13% ಮಾತ್ರ ಕೊಡ್ತಾ ಇದ್ದಾರೆ ಅಂತ ಈಗಾಗಲೇ ಎಲ್ಲ ಒಂದು ದಾಖಲೆಗಳನ್ನು ಮುಂದಿಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ. ಮತ್ತೊಂದು ಕಡೆ ನೀರಾವರಿ ಯೋಜನೆ ವಿಚಾರಗಳನ್ನು ಕೂಡ ಇಲ್ಲಿ ಪ್ರಸ್ತಾಪವನ್ನ ಮಾಡಿರ್ತಕ್ಕಂಥದ್ದು. ನೀರಾವರಿ ಯೋಜನೆಗಳಿಗೆ ಸುಮಾರು 5300 ಕೋಟಿಯಷ್ಟು ಹಣವನ್ನ ಕೊಡ್ತೀವಿ ಅಂತೇಳಿ ಈಗ ರಾಜ್ಯಕ್ಕೆ ಅನುದಾನವನ್ನ ಕೂಡ ಕೊಡದೆ ತಾರತಮ್ಯವನ್ನ ಮಾಡಿದ್ದಾರೆ ಅನ್ನೋ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇದೇ ಅಲ್ಲದೆ ಬರ ಪರಿಹಾರ ವಿಚಾರವನ್ನು ಕೂಡ ಪದೇ ಪದೇ ಕಾಂಗ್ರೆಸ್ ನಾಯಕರು ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಿಎಂ, DCM ಹಾಗೆ ಪ್ರಮುಖ ಸಚಿವರು ಕೂಡ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡಿ ವಾಗ್ದಾಳಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪ್ರಧಾನಿ ಮೋದಿ ಬರ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಳೆದ 2-3 ದಿನಗಳಿಂದ ಸಿಎಂ, DCM ಸೇರಿದಂತೆ ಬಹಳಷ್ಟು ಕಾಂಗ್ರೆಸ್ ನಾಯಕರು ವಾಗ್ದಾಳಿಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರಧಾನಿ ಮೋದಿ ಅವರಿಗೆ ತೀವ್ರವಾದಂತಹ ಒಂದು ಮುಜುಗರವನ್ನು ಉಂಟು ಮಾಡತಕ್ಕಂಥ ಒಂದು ಪ್ರಯತ್ನವನ್ನ, ಜೊತೆಗೆ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಮುಂದೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ವಿಚಾರವಾಗಿ ಕೇಂದ್ರ ಸರ್ಕಾರವನ್ನ ಬೆತ್ತಲೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ ನಾಯಕರು ಕೂಡ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಫುಲ್ ಅಲರ್ಟ್ ಆಗಿರ್ತಕ್ಕಂಥದ್ದು. ಬಿಜೆಪಿಗೆ ತಿರುಗೇಟು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಆಗಿಂದಾಗೆ ಮಾಡ್ತಾನೆ ಬಂದಿರತಕ್ಕಂಥದ್ದು. ಸದ್ಯ ಇವತ್ತು ಮೋದಿ ಬರ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರಿಗೂ ಒಂದು ರೀತಿ ಬೂಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಪಂಚ ಗ್ಯಾರಂಟಿಗಳು ಹಾಗೆ ಕೆಲವೊಂದು ಯೋಜನೆಗಳಿಂದ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಒಂದು ರೀತಿ ಅಲೆ ಎದ್ದಿದೆ. ಈ ಸಂದರ್ಭದಲ್ಲಿ ಕೇವಲ ಇವರು ಹಿಂದುತ್ವ ಹಾಗೆ ಕೆಲವೊಂದು ಅಜೆಂಡಾಗಳನ್ನು ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇವ್ರಿಗೂ ಕೂಡ ಹಿನ್ನಡೆ ಭೀತಿಯನ್ನ ಕಾಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮೋದಿ ಬರ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಮೋದಿ ವೇವ್ ಅನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಲೋಕಸಭೆ ಚುನಾವಣಾ ಅಖಾಡ ಕರ್ನಾಟಕದಲ್ಲಂತೂ ಮೋದಿ ಬಂದ ಮೇಲೆ ಬಹಳಷ್ಟು ಒಂದು ಹವಾ ಎದ್ದಿದೆ, ಅಲೆ ಎದ್ದಿದೆ ಅಂತ ಹೇಳ್ಬೋದು. ಸದ್ಯ ಎರಡೂ ಕಡೆಯಿಂದನೂ ಕೂಡ ಪರಸ್ಪರ ಕೌಂಟರ್ ಕೊಡ್ತಕ್ಕಂಥ ಒಂದು ಕೆಲಸಗಳು ನಡೀತಾನೆ ಇದೆ. ಅಶ್ವಿನಿ. ಓಕೆ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.